ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ಲು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಮುಂಬೈ ಶೈಲಿಯಲ್ಲಿ ವಡಪಾವ್ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ತೊಗೊಂಡಿದ್ದೀನಿ ಒಂದು. ಕಡಲೆ ಹಿಟ್ಟು ಸುಮಾರು 1 ಬಟ್ಲಷ್ಟು, ಅಥವಾ ಇದು ಸುಮಾರು ಒಂದು 150 ಗ್ರಾಮ್ಸ್ ಅಷ್ಟಿದೆ. 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು, ಅಂದರೆ ದೊಡ್ಡ ಚಮಚದಲ್ಲಿ 2ರಿಂದ 3 ಚಮಚದಷ್ಟು ಅಕ್ಕಿ ಹಿಟ್ಟು. ಅರಿಶಿನ ಸ್ವಲ್ಪ, ಅಚ್ಕಾರದ ಪುಡಿ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಈ ಪದಾರ್ಥಗಳನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು. ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಮುಂದೆ ನಾನು ತೋರಿಸ್ತೀನಿ ಯಾವ ರೀತಿ ಇರಬೇಕಂತ. ಕೊನೆಗೊಮ್ಮೆ ಈ ರೀತಿಯಾಗಿ ಕೈ ಆಡಿಸ್ಕೊಂಡ್ಬಿಟ್ರೆ ಒಳ್ಳೆಯದು. ಗಂಟೇನಾದರೂ ಇದ್ದರೆ ಕೈಗೆ ಸಿಗತ್ತೆ. ಈಗ ಹಿಟ್ಟು ರೆಡಿಯಾಗಿದೆ ನೋಡಿ. ಈ ರೀತಿಯಾಗಿ ಚಮಚನ ಹಿಟ್ಟಲ್ಲಿ ಅದ್ದಿ ಎತ್ತಿದ್ರೆ ಕರೆಕ್ಟಾಗಿರೋ ಸ್ವಲ್ಪ ದಪ್ಪ ಆಗಿರೋ ಕೋಟ್ ಆಗಬೇಕು. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಮುಂಬೈಯಲ್ಲಿ ವಡಪಾವ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಚಟ್ನಿನ ಕೊಡ್ತಾರೆ, ಒಣ ಚಟ್ನಿನ. ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆನ ಕಾಯಿಗೆ ಇಟ್ಕೊಂಡಿದ್ದೆ, ಎಣ್ಣೆ ಚೆನ್ನಾಗಿ ಕಾದಿದೆ. ಕಡಲೆ ಹಿಟ್ಟನ್ನ ಕಲಿಸ್ಕೊಂಡಿದ್ನಲ್ಲ, ಅದನ್ನು ಈ ರೀತಿಯಾಗಿ ಹಾಕ್ಕೋಬೇಕು. ಇದು ಖಾರ ಬೂಂದಿ ಥರ ಕೂಡ ಹಾಕ್ಕೋಬೋದು, ಅಥವಾ ಯಾವುದೋ ಶೇಪ್ ಇಲ್ಲದೆ ಈ ರೀತಿಯಾಗಿ ಕೂಡ ಹಾಕ್ಕೋಬೋದು, ಅಥವಾ ಮನೇಲಿ ಸೇವಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಕರಿಬೇಕು, ಫ್ರೈ ಮಾಡ್ಕೋಬೇಕು. ಈಗ ಇದಾಗಿದೆ. ಬೇರೆ ಬಟ್ಲಿಗೆ ತೆಗೆದಿಡ್ತಾ ಇದ್ದೀನಿ. ತುಂಬಾ ಜಾಸ್ತಿ ಬಿಸಿ ಇದ್ದರೆ ಸ್ವಲ್ಪ ತಣ್ಣಗಾಕಕ್ಕೆ ಬಿಡಿ. ಮಿಕ್ಸಿ ಸಣ್ಣ ಜಾರ್ ತೊಗೊಂಡಿದ್ದೀನಿ. ಇದು ಎಣ್ಣೆಲೆ ಕರೆದಿಟ್ಕೊಂಡಿದ್ನಲ್ಲ ಅದು. ಬೆಳ್ಳುಳ್ಳಿ ಈಸಳು ಸುಮಾರು ಒಂದು 5ರಿಂದ 6 ರುಚಿಗೆ ತಕ್ಕಷ್ಟು ಉಪ್ಪು. ಬ್ಯಾಡಗಿ ಅಚ್ಕಾರದ ಪುಡಿ 1 ಚಮಚದಷ್ಟು. ಈಗ ಇಷ್ಟು ಪದಾರ್ಥಗಳನ್ನ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗಿದಾಗಿದೆ. ಇದು ಮುಂಬೈಯಲ್ಲಿ ವಡಪಾವ್ ಜೊತೆಗೆ ಈ ಚಟ್ನಿನ, ಒಣ ಚಟ್ನಿನ ಸರ್ವ್ ಮಾಡ್ತಾರೆ. ಬಾಣಲೆ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಮಸಾಲ ಮಾಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಹಸಿ ಶುಂಠಿ, ಕರಿಬೇವಿನ ಎಲೆಗಳು 3 ಸೇರಿಸ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ. ಇದು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿರೋದು. ಸುಮಾರು ಒಂದು ಅರ್ಧ kg ಆಲೂಗಡ್ಡೆನ ಉಪಯೋಗ ಮಾಡಿದ್ದೆ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಮಟ್ಟಕ್ಕಷ್ಟು ಮ್ಯಾಶ್ ಮಾಡಿಕೊಂಡ್ರೂ ಒಳ್ಳೆಯದು, ನುಣ್ಣಗೆ ಮಾಡಿಕೊಂಡ್ರೂ ಕೂಡ ಒಳ್ಳೆಯದೇ. ಈಗ ಆಲೂಗಡ್ಡೆ ಮಸಾಲ ರೆಡಿಯಾಗಿದೆ ನೋಡಿ. ಈ ರೀತಿ ಆಲೂಗಡ್ಡೆ ಮಸಾಲನ ಉಂಡೆ ಕಟ್ಟ ಹದದಲ್ಲಿ ಕಲಿಸ್ಕೊಂಡ್ರೆ ಒಳ್ಳೆಯದು. ಇದು ಕಡಲೆ ಹಿಟ್ಟನ್ನ ಕಲಿಸ್ಕೊಂಡಿದ್ನಲ್ಲ ಅದು. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಅಡುಗೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕಿಂತಲೂ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, 1 ಚಿಟಿಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕಲಿಸ್ಕೋಬೇಕು ಅಡುಗೆ ಸೋಡಾನ ಹಾಕ್ಕೊಂಡ್ಮೇಲೆ. ಇದು ಆಲೂಗಡ್ಡೆ ಮಸಾಲ ಮಾಡ್ಕೊಂಡಿದ್ನಲ್ಲ ಅದು. ನೋಡಿ ನಿಮ್ಗೆ ಯಾವ ಸೈಜ್ ಆಲೂಗಡ್ಡೆ ಬೋಂಡ ಬೇಕು ಅಂತ ಆ ರೀತಿಯಾಗಿ ಆಲೂಗಡ್ಡೆ ಮಸಾಲನ, ಆಲೂಗಡ್ಡೆನ ಉಪಯೋಗ ಮಾಡಿ. ವಡಪಾವಲ್ಲಿ ಉಪಯೋಗ ಮಾಡೋ ಆಲೂಗಡ್ಡೆ ಬೋಂಡ ಸ್ವಲ್ಪ ದೊಡ್ಡದಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಒಂದು ಒಳ್ಳೆಯ ಬಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಎಣ್ಣೆ ಏನಾದರೂ ತುಂಬಾ ಜಾಸ್ತಿ ಕಾದೋದ್ರೆ ಫ್ಲೇಮ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಒಳ್ಳೆಯ ಬಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗಿದಾಗಿದೆ. ಇಷ್ಟ ಇದ್ದರೆ, ಅಂದರೆ ವಡಪಾವ್ ಜೊತೆಗೆ ಏನಾದರೂ ತುಂಬಾ ಖಾರವಾಗಿ ತಿನ್ನಂಗಿದ್ರೆ ಹಸಿರು ಮೆಣಸಿನ್ಕಾಯಿನ ಸೀಳಿ ಈ ರೀತಿಯಾಗಿ ಕೂಡ ಫ್ರೈ ಮಾಡ್ಕೋಬೋದು. ಇದನ್ನು ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಪಾವ್ನ ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಪಾವ್ ಸಿಕ್ಕಲಿಕ್ಕೆ ಕಷ್ಟ ಆದರೆ ಬನ್ನನ್ನು ಕೂಡ ಉಪಯೋಗ ಮಾಡ್ಬೋದು. ಒಣ ಚಟ್ನಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಧಾರಾಳವಾಗಿ ಹಾಕ್ಕೋಬೇಕು. ಮಧ್ಯದಲ್ಲಿ ಆಲೂಗಡ್ಡೆ ಬೋಂಡ, ಹಸಿರು ಮೆಣಸಿನ್ಕಾಯಿನ ನಂಚ್ಕೊಳ್ಳಿಕ್ಕೆ ಕೊಡ್ಬೋದು ಸೈಡಲ್ಲಿ ಇಟ್ಟು. ಟ್ರೈ ಮಾಡಿ ನೋಡಿ ಮುಂಬೈ ಶೈಲಿಯಲ್ಲಿ ಒಂದು ಸಲ. ಈಗ ರುಚಿಕರವಾಗಿರೋ ಅಂಥ ಈವ್ನಿಂಗ್ ಸ್ನ್ಯಾಕ್ ಮುಂಬೈ ಶೈಲಿಯಲ್ಲಿ ರೆಡಿಯಾಗಿದೆ. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.